ಅದು ಸಪ್ತಪದಿ ತುಳಿಯಬೇಕಿದ್ದಂತಹ ಸಂಭ್ರಮದ ಕ್ಷಣ. ಹಸಮಣೆ ಏರಬೇಕಾಗಿದ್ದಂತಹ ವರನ ಕಣ್ಣಿನಲ್ಲಿ ನೂರಾರು ಕನಸುಗಳಿದ್ವು. ಆದರೆ ಆ ಸಂಭ್ರಮದ ಮರೆಯಲ್ಲೇ ಒಂದು ಭೀಕರ ಮಸಲ ತಡಗಿತ್ತು. ಹಸಮಣೆ ಏರಬೇಕಾಗಿದ್ದಂತಹ ವಧುವಿನ ಮನಸ್ಸಿನಲ್ಲಿದ್ದಂಥ ಆ ಖತರ್ನಾಕ್ ಪ್ಲಾನ್ ಈಗ ಬಟಾಬಯಲಾಗಿದ್ದು ಚಾಮರಾಜನಗರ ಜಿಲ್ಲೆಗೆ ಬೆಚ್ಚಿ ಬಿದ್ದಿದೆ. ನೌಟಂಕಿ ಕಣ್ರಿ, ಪಕ್ಕಾ ನೌಟಂಕಿ. ನನ್ನನ್ನ ಮದುವೆಯಾಗಿ ಈಗ ಕೈ ಕೊಟ್ಬಿಟ್ರೆ ನನ್ನ ಗತಿ ಏನು ಅಂತಿರೋ ಈಕೆ ಆಡ್ತಿರೋ ನೌಟಂಕಿ ಮಾತಿಗೆ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಆರತಕ್ಷತೆಗೆ ತೆರಳುವ ವೇಳೆ ವರನಿಗೆ ಚೂರಿ ಇರಿತ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದ್ದು ಖುದ್ದು ವಧುವೇ ಈಗ ಲಾಕ್ ಆಗಿದ್ದಾಳೆ. ರಿಸೆಪ್ಷನ್ಗೆ ಹೊರಟಿದ್ದ ವರನಿಗೆ ಚಾಕು ಇರಿತ ಕೇಸ್ಗೆ ಟ್ವಿಸ್ಟ್. ಮದುವೆ ಮುರಿಯಲು ಪ್ರಿಯತಮನೊಂದಿಗೆ ಯುವತಿಯಿಂದಲೇ ಸ್ಕೆಚ್. ಪ್ರೀತಿಗಾಗಿ ಹಂತಕಿಯಾದ ವಧು ಪ್ರಿಯಕರನ ಜೊತೆ ಅಂದರ್. ಜನವರಿ 29ನೇ ತಾರೀಕು ಇಡೀ ಚಾಮರಾಜನಗರ ಜಿಲ್ಲೆಯೇ ಬೆಚ್ಚಿ ಬಿದ್ದಿತ್ತು. ಆರತಕ್ಷತೆಗೆ ಹೊರಟಿದ್ದ ವರನ ಕಾರು ಅಡ್ಡಗಟ್ಟಿದ್ದ ಪಾಗಲ್ ಪ್ರೇಮಿ ಚಾಕು, ಚೂರಿ ಹಾಗೂ ಡ್ಯಾಗರ್ನಿಂದ ದಾಳಿ ಮಾಡಿದ್ದ. ಆದ್ರೀಗ ಇದು ಪಾಗಲ್ ಪ್ರೇಮಿಯ ಅಟ್ಟಹಾಸವಲ್ಲ, ಬದಲಿಗೆ ಮದುವೆ ನಿಲ್ಲಿಸಲು ಪ್ರಿಯಕರನ ಜೊತೆ ಸೇರಿ ಪ್ರೇಯಸಿಯೇ ಹಂತಕಿ ಆಗಿದ್ಲು ಅನ್ನೋದು ಬಯಲಾಗಿದೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಕುಣಗಳ್ಳಿಯ ಈ ರವೀಶ್ ಹಾಗೂ ನಯನಾಳ ಮದುವೆ ನಿಶ್ಚಯವಾಗಿತ್ತು. ಜನವರಿ 28ನೇ ತಾರೀಕು ಆರತಕ್ಷತೆ ಮತ್ತು 29ನೇ ತಾರೀಕು ಮುಹೂರ್ತ ಫಿಕ್ಸ್ ಆಗಿತ್ತು. ಆದ್ರೆ ಆರತಕ್ಷತೆಗೆ ಅಲಂಕೃತ ಕಾರ್ನಲ್ಲಿ ಕಲ್ಯಾಣ ಮಂಟಪಕ್ಕೆ ಬರುವಾಗ ರವೀಶ್ ಕಾರನ್ನ ಅಡ್ಡಗಟ್ಟಿದ್ದ ಕ್ರಿಮಿಗಳು ಚಾಕು, ಚೂರಿ ಹಾಗೂ ಡ್ಯಾಗರ್ನಿಂದ ದಾಳಿ ಮಾಡಿದ್ರು. ಮದುವೆ ಮನೆಗೆ ಹೋಗಬೇಕಿದ್ದ ರವೀಶ್ ಆಸ್ಪತ್ರೆ ಪಾಲಾಗಿದ್ದ. ಈಗ ಇಡೀ ಪ್ರಕರಣಕ್ಕೆ ವಧುವೇ ಸೂತ್ರಧಾರಿ ಅನ್ನೋದು ಬಯಲಾಗಿದೆ. ಮದುವೆ ನಿಲ್ಲಿಸಲು ದುಷ್ಕೃತ್ಯ, ವರನ ಎದುರು ನೌಟಂಕಿ. ಹೌದು, ಅಂದು ವಧು ನಯನಾಳ ಪ್ರೇಮಿ ದರ್ಶನ್ 15 ದಿನಗಳಿಂದ ರವೀಶ್ಗೆ ಬೆದರಿಕೆ ಹಾಕ್ತಿದ್ದ, ಕೊನೆಗೆ ಚಾಕು ಇರಿದಿದ್ದ. ಆದ್ರೆ ಮದುವೆ ಇಷ್ಟವಿಲ್ಲದಕ್ಕೆ ವಧು ನಯನಾಳೆ ಖುದ್ದು ವರನಿಗೆ ಸ್ಕೆಚ್ ಹಾಕಿದ್ಲು ಅನ್ನೋದನ್ನ ಪೊಲೀಸರು ಬಯಲು ಮಾಡಿದ್ದಾರೆ. ಆ ಹುಡುಗನೇ ನನಗೆ ಪ್ರಾಣ ಬೆದರಿಕೆ ಹಾಕಿದ್ದಾನೆ. ಅದರಿಂದ ನಾನು ಈ ಮದುವೆನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ನ್ಯಾಯ ಕೊಡಿಸ್ಕೊಡ್ಬೇಕಂತ ಕೇಳ್ತಿದ್ದೀನಿ. ಬೆದರಿಕೆ ಆಗ್ತಿದ್ದೀನಿ, ತೊಂದರೆ ಕೊಡ್ತೀನಿ ನಿಮಗೆ, ಮದುವೆ ಆದರೆ ನಿಮಗೆ ಯಾವತ್ತೂ ನಿಮ್ಮ ನಿಮ್ಮದಾಗಿ ಇರಕ್ಕೆ ಬಿಡಲ್ಲ ಅಂತ ಕೂಡ ಹೇಳಿದ್ದೀನಿ. ಮತ್ತೆ ನಮ್ಮ ಕುಟುಂಬಕ್ಕೆ ರಕ್ಷಣೆ ಬೇಕು, ಮತ್ತೆ ನನಗೂ ರಕ್ಷಣೆ ಬೇಕು ಅಂತ ಕೇಳ್ತೀನಿ. ನೇನಾಳ ಲವರ್ ದರ್ಶನ್ ತಮಟೆ ಬಾರಿಸುವ ಕೆಲಸ ಹಾಗೂ ಪುಸ್ತಕಗಳನ್ನ ಮಾರಾಟ ಮಾಡುವ ಕೆಲಸ ಮಾಡಿಕೊಂಡಿದ್ದ. ಆದ್ರೆ ಆತನ ಕೆಲಸದ ಬಗ್ಗೆ ಮನೆಯಲ್ಲಿ ಹೇಳಿಕೊಳ್ಳಲು ಭಯಪಟ್ಟಿದ್ದ ಆಕೆ ಮನೆಯವರು ತೋರಿಸಿದ್ದ ಖಾಸಗಿ ಕಂಪನಿ ಉದ್ಯೋಗಿ ರವೀಶ್ ಜೊತೆ ಮದುವೆಗೆ ಒಪ್ಪಿಗೆ ಸೂಚಿಸಿದ್ಲು. ಆದ್ರೆ ಮತ್ತೊಂದ್ ಕಡೆ ರವೀಶ್ನ ನಂಬರ್ ಅನ್ನ ದರ್ಶನ್ಗೆ ಕೊಟ್ಟು ಬೆದರಿಕೆ ಹಾಕುವಂತೆ ಹೇಳಿದ್ಲು. ಅಲ್ಲದೆ ಮದುವೆ ನಿಲ್ಲಿಸುವಂತೆ ದುಂಬಾಲು ಬಿದ್ದಿದ್ಲು. ನಯನಾಳ ಮಾತು ಕೇಳಿದ ದರ್ಶನ್ ತನ್ನ 3 ಸ್ನೇಹಿತರ ಜೊತೆ ಕಾರಲ್ಲಿ ಬಂದು ವರನನ್ನ ಅಡ್ಡ ಹಾಕಿ ಚಾಕು ಇರಿದಿದ್ದ. ಅದೃಷ್ಟವಶಾತ್ ತೋಳಿಗಷ್ಟೇ ಗಾಯವಾಗಿ ರವೀಶ್ ಪ್ರಾಣಾಪಾಯದಿಂದ ಪಾರಾಗಿದ್ದ. ಇದರಿಂದ ಬೆಚ್ಚಿ ಬಿದ್ದಿದ್ದ ವರ ರವೀಶ್ ನಿನ್ನ ಜೊತೆ ಮದುವೆಯೇ ಬೇಡ ಅಂತ ಕೈ ಮುಗಿದಿದ್ದ. ಆದ್ರೂ ಆಸ್ಪತ್ರೆಗೆ ಬಂದ ನಯನ ತನ್ನನ್ನ ಮದುವೆ ಆಗುವಂತ ಮನವೊಲಿಸುವ ಡ್ರಾಮಾ ಮಾಡಿದ್ಲು. ಸದ್ಯ ಕೃತ್ಯಕ್ಕೆ ಬಳಸಿದ್ದ ಕಾರು ಸಮೇತ ನಯನ, ದರ್ಶನ್ ಮತ್ತು ಓರ್ವ ಅಪ್ರಾಪ್ತನನ್ನ ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ತಲೆಮರೆಸಿಕೊಂಡಿರುವ ಇಬ್ಬರಿಗಾಗಿ ಬಲೆ ಬೀಸಿದ್ದಾರೆ. ಸೂರಜ್ ಪ್ರಸಾದ್, ಟಿವಿ9, ಚಾಮರಾಜನಗರ.